ದಟ್ಟವಾದ ಕತ್ತಲೆ ಮತ್ತು ಅದರ ಮೇಲೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಇಡೀ ಆಕಾಶವೇ ಚಿಲಿಪಿಲಿ ಚಿಲಿಪಿಲಿ ಸದ್ದು ಕೇಳಿಸುತ್ತಿತ್ತು. ಬಂಗಲೆಯೊಂದರ ಪಕ್ಕದಲ್ಲಿ ನಿಂತಿದ್ದ ಬೃಹತ್ ಮರದ ಮೇಲೆ ಮಳೆಯಲ್ಲಿ ನೆನೆದ ಗೂಬೆ ಕುಳಿತಿತ್ತು. ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದ ಅವನ ನೋಟ ಕೊನೆಗೆ ಎದುರಿಗಿದ್ದ ಬಂಗಲೆಯ ಕಿಟಕಿಯೊಂದರಲ್ಲಿ ನಿಂತಿತು. ಬಂಗಲೆಯಲ್ಲಿದ್ದ ಒಂದೇ ಕಿಟಕಿಯ ಮೂಲಕ ಒಳಗಿನಿಂದ ಹೊರಗೆ ಬೆಳಕು ಬರುತ್ತಿತ್ತು. ಕಿಟಕಿಯಿಂದ ಕಾಣುತ್ತಿದ್ದ ಉರಿಯುತ್ತಿದ್ದ ದೀಪವನ್ನು ಹೊರತುಪಡಿಸಿ ಮನೆಯ ಎಲ್ಲಾ ದೀಪಗಳು ಆಫ್ ಆಗಿದ್ದವು. ಇದ್ದಕ್ಕಿದ್ದಂತೆ ಅಲ್ಲಿ ಕಿಟಕಿಯ ಬಳಿ ಆಶ್ರಯಕ್ಕಾಗಿ ಕುಳಿತಿದ್ದ ಪಾರಿವಾಳಗಳ ಗುಂಪು ಅಲ್ಲಿಂದ ಬೀಸುತ್ತಾ ಹಾರಿಹೋಯಿತು. ಬಹುಶಃ ಆ ಪಾರಿವಾಳಗಳು ಅಲ್ಲಿ ಯಾವುದೋ ಅದೃಶ್ಯ ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸಿರಬಹುದು. ಕಿಟಕಿಯ ಗಾಜು ಬೆಳ್ಳಗಿದ್ದುದರಿಂದ ಒಳಗಡೆ ಏನೂ ಹೊರಗೆ ಕಾಣುತ್ತಿರಲಿಲ್ಲ. ಅದೃಶ್ಯ ಶಕ್ತಿಯು ನಿಜವಾಗಿಯೂ ಅಲ್ಲಿಗೆ ತಲುಪಿದೆಯೇ? ಮತ್ತು ಅವಳು ತಲುಪಿದ್ದರೆ, ಅವಳು ಒಳಗೆ ಹೋಗಬೇಕೆ? ಆದರೆ ಕಿಟಕಿ ಒಳಗಿನಿಂದ ಲಾಕ್ ಆಗಿತ್ತು. ಬೆಡ್ ರೂಮಿನಲ್ಲಿ ಬೆಡ್ ಮೇಲೆ ಯಾರೋ ಮಲಗಿದ್ದರು. ಆ ಹಾಸಿಗೆ ಹಿಡಿದ ವ್ಯಕ್ತಿ ತನ್ನ ಕಡೆ ತಿರುಗಿ ಅವನ ಮುಖ ಆ ಕಡೆ ತಿರುಗಿತು. ಆದ್ದರಿಂದ ಅವನು ಯಾರೆಂದು ಗುರುತಿಸುವುದು ಕಷ್ಟಕರವಾಗಿತ್ತು. ಹಾಸಿಗೆಯ ಪಕ್ಕದಲ್ಲಿ ಕನ್ನಡಕವನ್ನು ಇರಿಸಲಾಗಿತ್ತು. ಬಹುಶಃ ಮಲಗಿದ್ದವರು ಮಲಗುವ ಮುನ್ನ ಕನ್ನಡಕವನ್ನು ತೆಗೆದು ಪಕ್ಕದಲ್ಲಿಟ್ಟುಕೊಂಡಿದ್ದರು. ಮಲಗುವ ಕೋಣೆಯಲ್ಲಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು, ಮದ್ಯದ ಲೋಟಗಳು, ಪತ್ರಿಕೆಗಳು, ಮಾಸಪತ್ರಿಕೆಗಳು ಇತ್ಯಾದಿಗಳು ಹರಡಿಕೊಂಡಿವೆ. ಮಲಗುವ ಕೋಣೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಲಾಗಿತ್ತು ಮತ್ತು ಒಳಗಿನಿಂದ ತಾಳ ಹಾಕಲಾಗಿತ್ತು. ಮಲಗುವ ಕೋಣೆಗೆ ಒಂದೇ ಕಿಟಕಿ ಇತ್ತು ಮತ್ತು ಅದು ಕೂಡ ಒಳಗಿನಿಂದ ಲಾಕ್ ಆಗಿತ್ತು, ಏಕೆಂದರೆ ಅದು ಎಸಿ ರೂಮ್ ಆಗಿತ್ತು. ಹಾಸಿಗೆಯ ಮೇಲೆ ಮಲಗಿದ್ದ ನೆರಳು ಮತ್ತೊಮ್ಮೆ ತನ್ನ ಬದಿಯನ್ನು ಬದಲಾಯಿಸಿತು ಮತ್ತು ಈಗ ಆ ಮಲಗುವ ನೆರಳಿನ ಮುಖವು ಗೋಚರಿಸಿತು. ಸ್ಟೀವನ್ ಸ್ಮಿತ್, ಸುಮಾರು 25ರಿಂದ 26 ವಯಸ್ಸಿನ, ತೆಳ್ಳಗಿನ ದೇಹ, ಮುಖದ ಮೇಲೆ ಬೆಳೆಯುತ್ತಿರುವ ಸಣ್ಣ ಗಡ್ಡದ ಕೂದಲು, ಕನ್ನಡಕದಿಂದ ಕಣ್ಣುಗಳ ಸುತ್ತಲೂ ಕಪ್ಪು ಸುತ್ತಿನ ಕಲೆಗಳು ಉಂಟಾಗುತ್ತವೆ. ಇದು ನಿಧಾನವಾಗಿ ಸ್ಟೀವನ್ಗೆ ತಲುಪಲು ಪ್ರಾರಂಭಿಸಿತು. ಇದ್ದಕ್ಕಿದ್ದಂತೆ, ಅವನ ನಿದ್ರೆಯಲ್ಲಿಯೂ, ಸ್ಟೀವನ್ ಶಬ್ದವನ್ನು ಅನುಭವಿಸಿದನು ಮತ್ತು ಗಾಬರಿಯಿಂದ ಎಚ್ಚರಗೊಂಡನು. ಅವನ ಮುಂದೆ ಏನೇ ಇರಲಿ ಅವನು ಅವಳ ಮೇಲೆ ದಾಳಿ ಮಾಡಲು ಸಿದ್ಧನಾಗಿದ್ದನು. ಅವನ ಮುಖದಲ್ಲಿ ಭಯವು ಗೋಚರಿಸಿತು, ಅವನ ಇಡೀ ದೇಹವು ಬೆವರಿನಿಂದ ಮುಳುಗಿತ್ತು. ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಎದ್ದೇಳಲು ಪ್ರಾರಂಭಿಸಿದನು. ಆದರೆ ಅವನು ಏನು ಮಾಡುವ ಮೊದಲು, ಅವನು ತನ್ನ ಬಲಿಪಶುವಿನ ಮೇಲೆ ದಾಳಿ ಮಾಡಿದನು. ಸ್ಟೀವನ್ನಿಂದ ಒಂದು ದೊಡ್ಡ, ನೋವಿನ, ಅಸಹಾಯಕ ಕಿರುಚಾಟವು ಆಕಾಶದಾದ್ಯಂತ ಪ್ರತಿಧ್ವನಿಸಿತು. ಮತ್ತೆ ಎಲ್ಲೆಲ್ಲೂ ನಿಶ್ಶಬ್ದ. ಮೊದಲಿನಂತೆಯೇ. ಕ್ರಮವಾಗಿ